Hello students, today let's discuss about the expressions in Java. Okay, so ಯಾವ ತರ expressions ಇರುತ್ತೆ ಅಂತ. So ಒಂದು expression ಹೆಂಗೆ ನೀವು ಇದು ಮಾಡ್ತೀರಿ ಅಂದ್ರೆ, so variable is equal to expression ಅಂತ ಅನ್ಕೊಳ್ಳಿ. Variable is equal to expression. For example, ಯಾವುದೋ ಒಂದು expression y is equal to a by b star c. ಸೊ ಇದು ಎಕ್ಸ್ಪ್ರೆಷನ್ ಅಂದ್ರೆ ನಿಮಗೆ ಗೊತ್ತಿದೆ ಯಾವುದೋ ಒಂದು ಎಕ್ಸ್ಪ್ರೆಷನ್ ಅಂದ್ರೆ ಏನು, ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಆಪರೆಂಟ್ಸ್ ಅಂಡ್ ಆಪರೇಟರ್ಸ್ ಅಲ್ವಾ. ಸೊ ಎ ಬೈ ಬಿ ಸ್ಟಾರ್ ಸಿ ಅದನ್ನ ಎವಾಲ್ಯೂಯೇಟ್ ಹೆಂಗ್ ಮಾಡ್ತೀರಾ ಅಂತ. ಸೊ ಎವಾಲ್ಯೂಯೇಟ್ ಮಾಡೋದಕ್ಕೆ ಸೊ ಪ್ರೆಸಿಡೆನ್ಸ್ ಇದೆ, ಆಪರೇಟರ್ ಪ್ರೆಸಿಡೆನ್ಸ್ ಇರುತ್ತೆ. ಸೊ ಯಾವುದಕ್ಕೆ ಹೈಯೆಸ್ಟ್ ಪ್ರೆಸಿಡೆನ್ಸ್ ಅಂಡ್ ದೆನ್ ಯಾವುದಕ್ಕೆ ಲೋಯೆಸ್ಟ್ ಪ್ರೆಸಿಡೆನ್ಸ್ ಅಂತ. ಓಕೆ, ಸೊ ಪ್ರೆಸಿಡೆನ್ಸ್ ನೋಡೋಣ ಫಸ್ಟು. ಆಪರೇಟರ್ಸ್, ಸೊ ಹೈಯೆಸ್ಟ್ ಪ್ರೆಸಿಡೆನ್ಸ್ ಯಾವುದಕ್ಕೆ ಡಾಟ್ ಅಂಡ್ ದೆನ್ ಪ್ಯಾರಂಥಸಿಸ್ ಅಂಡ್ ದೆನ್ ಬ್ರೇಸಸ್. ಸೊ ನೀವು ಎಕ್ಸ್ಪ್ರೆಷನ್ ಅಲ್ಲಿ ಏನಾದ್ರು ನೋಡ್ರಿ, ಸೊ ಫಸ್ಟ್ ಬ್ರೇಸಸ್ ಎವಾಲ್ಯೂಯೇಟ್ ಆಗುತ್ತೆ, ಅದಕ್ಕೆ ಹೈಯೆಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಸೊ ಇದು ಲೆಫ್ಟ್ ಟು ರೈಟ್ ಎವಾಲ್ಯೂಯೇಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಮೈನಸ್, ಇದಕ್ಕೆ ನೆಕ್ಸ್ಟ್ ಪ್ರಿಯಾರಿಟಿ ಇರುತ್ತೆ. ಇದು ಸೊ ಅಂದ್ರೆ ಯೂನರಿ ಮೈನಸ್ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಇದಕ್ಕೆಲ್ಲ. ಬಟ್ ಇದೇನು ರೈಟ್ ಟು ಲೆಫ್ಟ್ ರೈಟ್ ಇಂದ ಎವಾಲ್ಯೂಯೇಟ್ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಯಾವುದಕ್ಕಿರುತ್ತೆ ಅಂದ್ರೆ ಸ್ಟಾರ್ ಸ್ಲಾಶ್ ಮಾಡ್ಯೂಲ್. ಸೊ ಇದಕ್ಕೂ ಲೆಫ್ಟ್ ಟು ರೈಟ್ ಇರುತ್ತೆ. ಅಂದ್ರೆ ಏನಕ್ಕೆ ಲೆಫ್ಟ್ ಟು ರೈಟ್ ಅಂತೀವಿ ಅಂದ್ರೆ, ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಎ ಬೈ ಬಿ ಸ್ಟಾರ್ ಸಿ ಇರುತ್ತೆ, ಎರಡಕ್ಕೂ ಸೇಮ್ ಪ್ರಿಯಾರಿಟಿ. ಸೊ ಅಂದ್ರೆ ಯಾವ್ದನ್ನ ನೀವು ಫಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಎರಡಕ್ಕೂ ಸೇಮ್ ಪ್ರಿಯಾರಿಟಿ ಇದೆ ನೋಡ್ರಿ, ಇದೆಲ್ಲದಕ್ಕೂ ಸೇಮ್ ಪ್ರಿಯಾರಿಟಿ. ಸೊ ಲೆಫ್ಟ್ ಟು ರೈಟ್ ಅಂದ್ರೆ ಲೆಫ್ಟ್ ಯಾವ್ದಿರುತ್ತೋ ಅದನ್ನ ಫಸ್ಟ್ ಎವಾಲ್ಯೂಯೇಟ್ ಮಾಡ್ತೀವಿ. ಬಟ್ ರೈಟ್ ಟು ಲೆಫ್ಟ್ ಇದ್ರೆ ರೈಟ್ ಇರೋದನ್ನ ಫಸ್ಟ್ ಎವಾಲ್ಯೂಯೇಟ್ ಮಾಡ್ಕೊಂತ ಬರ್ತೀರ. ಓಕೆ, ಸೊ ಇದಾದ್ಮೇಲೆ ಸ್ಟಾರು ಸ್ಲಾಶು ಡಾಲರ್ ಆದ್ಮೇಲೆ ನೆಕ್ಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ಪ್ಲಸ್ ಮತ್ತೆ ಮೈನಸ್. ಸೊ ಅಡಿಷನ್ ಸಬ್ಟ್ರಾಕ್ಷನ್. ಸೊ ಇದೇನು, ಇದು ಅಷ್ಟೇ ಲೆಫ್ಟ್ ಟು ರೈಟ್ ಅಂಡ್ ದೆನ್ ಸೊ ಲೆಫ್ಟ್ ಶಿಫ್ಟ್ ರೈಟ್ ಶಿಫ್ಟ್ ಇದಕ್ಕೆ. ಸೊ ಇದು ಲೆಫ್ಟ್ ಟು ರೈಟ್ ಅಂಡ್ ದೆನ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಇದೆಲ್ಲ ನೆಕ್ಸ್ಟ್ ಪ್ರಿಯಾರಿಟಿ ಲೆಫ್ಟ್ ಟು ರೈಟ್. ಅಂಡ್ ದೆನ್ ಈಕ್ವಲ್ ಟು ನಾಟ್ ಈಕ್ವಲ್ ಟು ಇದಕ್ಕೆ, ಇದು ಲೆಫ್ಟ್ ಟು ರೈಟ್. ಲಾಸ್ಟ್ ಪ್ರಿಯಾರಿಟಿ ಇಸ್ ಬಿಟ್ ವೈಸ್ ಅಂಡ್ ದೆನ್ ಬಿಟ್ ವೈಸ್ ಆರ್, ಲಾಜಿಕಲ್ ಆ್ಯಂಡ್ ಲಾಜಿಕಲ್ ಆರ್, ಇವಕ್ಕೆಲ್ಲ ನೆಕ್ಸ್ಟ್ ಪ್ರಿಯಾರಿಟೀಸ್ ಇರುತ್ತೆ. ಸೊ ಈ ರೀತಿ ಪ್ರಿಯಾರಿಟೀಸ್ ನೀವು ಹೆಂಗೆ ಎವಾಲ್ಯೂಯೇಟ್ ಮಾಡಬೇಕು ಎಕ್ಸ್ಪ್ರೆಷನ್ನ ಅಂತ. ಸೊ ಒಂದೇ ಒಂದು ಸಿಂಗಲ್ ಎಕ್ಸ್ಪ್ರೆಷನ್ ತಗೋಣ. ಎಕ್ಸ್ ಇಸ್ ಈಕ್ವಲ್ ಟು a minus b slash / 3 plus c star 2 minus 1 ಅಂತ ಇದೆ. This is the expression. So x value ಏನಿದೆ ಇಲ್ಲಿ, a value 9, b value 12 and c value 3 ಅಂತ ತಗೋಣ. So this is the ಎಕ್ಸ್ಪ್ರೆಷನ್. ಇದು ಎಕ್ಸ್ಪ್ರೆಷನ್, ಇದನ್ನ ಹೆಂಗೆ ಎವಾಲ್ಯೂಯೇಟ್ ಮಾಡ್ತೀರಿ ಅಂತ. ಸೊ ವ್ಯಾಲ್ಯೂ ಏನಿದೆ, a is equal to 9, b is equal to 12, c is equal to 3. ಸೊ x is equal to a ಇರೋ ಹತ್ರ 9 ಮೈನಸ್ b ಇರೋ ಹತ್ರ 12 by 3 ಪ್ಲಸ್ c ಇರೋ ಹತ್ರ 3 ಸ್ಟಾರ್ 2 ಮೈನಸ್ 1. ಹೆಂಗೆ ಎವಾಲ್ಯೂಯೇಟ್ ಮಾಡಬೇಕು, ಹೈಯೆಸ್ಟ್ ಪ್ರಿಯಾರಿಟಿ ಯಾವುದಕ್ಕಿದೆ ಇಲ್ಲಿ, ಮೈನಸ್ ಸ್ಲಾಶ್ ಪ್ಲಸ್ ಸ್ಟಾರ್ ಮೈನಸ್, ಇಷ್ಟರಲ್ಲಿ ಹೈಯೆಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ಸ್ಟಾರ್ ಮತ್ತೆ ಸ್ಲಾಶ್, ಎರಡಕ್ಕೂ ಸೇಮ್ ಪ್ರಿಯಾರಿಟಿ ಇದೆ. ಬಟ್ ಇಲ್ಲೇನಾಗುತ್ತೆ ಲೆಫ್ಟ್ ಟು ರೈಟ್ ಅದು ಎವಾಲ್ಯೂಯೇಟ್ ಆಗುತ್ತೆ. ಸೊ ಫಸ್ಟ್ ಯಾವ್ದಿದೆ ಇಲ್ಲಿ 12 by 3. ಸೊ ಎಕ್ಸ್ ಇಸ್ ಈಕ್ವಲ್ ಟು 9 ಮೈನಸ್ 12 by 3 ಅಂದ್ರೆ ಎಷ್ಟು 4 ಪ್ಲಸ್ 3 ಸ್ಟಾರ್ 2 ಮೈನಸ್ 1. ಸೊ ಇವಾಗ ಹೈಯೆಸ್ಟ್ ಪ್ರಿಯಾರಿಟಿ ಯಾವುದು, ಮೈನಸ್ ಪ್ಲಸ್ ಸ್ಟಾರ್ ಮೈನಸ್ ಅಲ್ಲಿ ಹೈಯೆಸ್ಟ್ ಪ್ರಿಯಾರಿಟಿ ಯಾವುದಕ್ಕಿದೆ, ಸ್ಟಾರ್ ಇದೆ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀರಾ. 9 ಮೈನಸ್ 4 ಪ್ಲಸ್ 3 ಇಂಟು 2 6 ಮೈನಸ್ 1. ಸೊ ಸಿ ಇಯರ್ ಇವಾಗ ಎಲ್ಲದಕ್ಕೂ ಮೈನಸ್ ಪ್ಲಸ್ ಮೈನಸ್ ಮೂರು ಸೇಮ್ ಪ್ರಿಯಾರಿಟಿ.
ಬಟ್ ಲೆಫ್ಟ್ ಇರೋದು ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ 9 ಮೈನಸ್ 4 5 ಪ್ಲಸ್ 6 ಮೈನಸ್ 1. ಸೊ ಇವಾಗ ನೋಡ್ರಿ ಇವೆರಡಕ್ಕೂ ಸೇಮ್ ಪ್ರಿಯಾರಿಟಿ ಇದೆ, ಬಟ್ ಲೆಫ್ಟ್ ಟು ರೈಟ್, ಲೆಫ್ಟ್ ಇರೋದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. 5 ಪ್ಲಸ್ 6 11 ಮೈನಸ್ 1. ಸೊ x is equal to 10. In this way it will evaluate the expression. ಅಂದರೆ ಸೇಮ್ ಪ್ರಿಯಾರಿಟಿ ಇದ್ರೆ ಲೆಫ್ಟ್ ಟು ರೈಟ್ ಅದು ಎವಾಲ್ಯೂಯೇಟ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಎಷ್ಟೊಂದು ಆಪರೇಟರ್ಸ್ ಇದೆ, ಬಟ್ ಹೈಯೆಸ್ಟ್ ಪ್ರಿಯಾರಿಟಿ ಸ್ಲ್ಯಾಶ್ ಮತ್ತೆ ಸ್ಟಾರಿಗಿದೆ. ಅವೆರಡಕ್ಕೂ ಸೇಮ್ ಪ್ರಿಯಾರಿಟಿ, ಬಟ್ ಲೆಫ್ಟ್ ಯಾವುದಿದೆಯೋ ಅದನ್ನ ಫಸ್ಟು ಎಕ್ಸಿಕ್ಯೂಟ್ ಮಾಡ್ತೀರಾ. ಇದಕ್ಕೆ ಎವಾಲ್ಯೂಯೇಷನ್ ಆಫ್ ಎಕ್ಸ್ಪ್ರೆಷನ್ಸ್ ಅಂತ ಅಂತೀರ. ಸೊ ಟೈಪ್ ಕನ್ವರ್ಷನ್, ನೀವು ಟೈಪ್ ಹೆಂಗೆ ಕನ್ವರ್ಟ್ ಮಾಡ್ತೀರಾ ಅಂತ ಎಕ್ಸ್ಪ್ರೆಷನ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಟೈಪ್ ಕನ್ವರ್ಷನ್ ಹೆಂಗೆ ಅಂದ್ರೆ, ಸೊ ಟೈಪ್ ನೇಮ್ ಅಂಡ್ ದೆನ್ ಎಕ್ಸ್ಪ್ರೆಷನ್ ಕೊಡ್ತೀರಾ. ಟೈಪ್ ನೇಮ್ ಎಕ್ಸ್ಪ್ರೆಷನ್. ಫಾರ್ ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟ್ 7.5 ಅಂತ ಕೊಡ್ತೀರಾ. ಅಂದ್ರೆ ಇದು ಯಾವುದು ಇದರಲ್ಲಿದೆ, ಫ್ಲೋಟಿಂಗ್ ಪಾಯಿಂಟ್ ಅಲ್ಲಿ ಇದೆ, ಬಟ್ ಅದನ್ನ ಟೈಪ್ ಕನ್ವರ್ಷನ್ ಮಾಡ್ಬೇಕು ಯಾವುದಕ್ಕೆ, ಇಂಟ್ ಆಗಿ. ಸೊ ಇಂಟೀಜರ್ ಅಂದ್ರೆ ಹೋಲ್ ನಂಬರ್ ಮೀನ್ಸ್ ಇಟ್ ವಿಲ್ ಟ್ರಂಕೇಟ್ ದ ಫ್ರಾಕ್ಷನಲ್ ಪಾರ್ಟ್. ಅವಾಗ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 7 ಆಗುತ್ತೆ. ಓಕೆ. ಸೊ ಈಗ ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು ಇಂಟ್ 21.3 ಬೈ ಇಂಟ್ 4.5 ಅಂತ ಹೇಳಿದ್ದಾರೆ. ಓಕೆ. ಸೊ ಇಲ್ಲೇನಾಗುತ್ತೆ, ಎ ಇಸ್ ಈಕ್ವಲ್ ಟು ಇಂಟ್ ಅಂದ್ರೆ ಎಷ್ಟಾಯ್ತು ಇದು 21 ಬೈ ಇಂಟ್ ಅಂದ್ರೆ 4. ಸೊ 4 ಬೈ 21 ಬೈ 4 ಎಷ್ಟು 5 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಬಟ್ ಇಂಟ್ ಆಗಿರೋದ್ರಿಂದ 5 ಅಂತ ಪ್ರಿಂಟ್ ಆಗುತ್ತೆ. ಸೊ ಇದಕ್ಕೆ ಟೈಪ್ ಕನ್ವರ್ಷನ್ಸ್ ಅಂತ ಅಂತೀವಿ. ಓಕೆ. ಸೊ ಒಂದು ಪ್ರೋಗ್ರಾಮ್ ಎಕ್ಸ್ಪ್ರೆಷನ್ ಎವಾಲ್ಯೂಯೇಟ್ ಆಗೋದಕ್ಕೆ ಒಂದು ಪ್ರೋಗ್ರಾಮ್ ಬರ್ಕೊಳ್ಳಿ. ಸೊ ಕ್ಲಾಸ್ ಎಕ್ಸ್ಪ್ರೆಷನ್ ರ್ಯಾಪ್ ಅಂತ ಬರ್ಕೊಳ್ಳಿ. ಸೊ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಗ್ಸ್ int a is equal to 10, b is equal to 5, c is equal to 8, d is equal to 2. Okay. Int answer 1 is equal to a star b plus c slash d. So int answer 2 is equal to a star b plus c by d. Okay, next system.out.println a star b plus c slash d is equal to plus answer 1. Okay. Next s.o.p a star b plus c slash d is equal to plus answer 2. So this is the program for evaluating the expression. So ಹೆಂಗೆ ನೋಡ್ರಿ, a ವ್ಯಾಲ್ಯೂ ಎಷ್ಟಿದೆ 10. ಏನು ಮಾಡಿದ್ದಾರೆ ಅವರು, ವಿತ್ ಇನ್ ದ ಕ್ಲಾಸ್ a is equal to 10, b is equal to ವ್ಯಾಲ್ಯೂಸ್ನ ಇನಿಷಿಯಲೈಸ್ ಮಾಡಿದ್ದಾರೆ. ಇಂಟ್ ಆನ್ಸರ್ 1 is equal to ಇದು ಎವಾಲ್ಯೂಯೇಟ್ ಆಗಬೇಕು. ಹೆಂಗ್ ಅವಾಲ್ಯೂಯೇಟ್ ಆಗುತ್ತೆ ನೋಡೋಣ. ಸಿ ಹಿಯರ್ ಇದನ್ನ ಬರ್ಕೊಂಡ್ಬಿಡೋಣ. ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 5, ಸಿ ಇಸ್ ಈಕ್ವಲ್ ಟು 8, ಡಿ ಇಸ್ ಈಕ್ವಲ್ ಟು 2. ಓಕೆ. ಸೊ ಇದು ಅಲಿಸ್ತೀನಿ, ಬರ್ಕೊಂಡಿರ್ತೀರಲ್ಲ, ಗೊತ್ತಾಗುತ್ತೆ ಇದು. ಸೊ ನೆಕ್ಸ್ಟ್ ಫಸ್ಟ್ ಆನ್ಸರ್ 1 ಇಸ್ ಈಕ್ವಲ್ ಟು ಏನು ಮಾಡಿದ್ದಾರೆ, ಎ ಸ್ಟಾರ್ ಬಿ ಪ್ಲಸ್ ಸಿ ಸ್ಲ್ಯಾಶ್ ಡಿ ಅಂತ ಕೊಟ್ಟಿದ್ದಾರೆ. ಎ ವ್ಯಾಲ್ಯೂ ಏನು 10 ಸ್ಟಾರ್ 5 ಪ್ಲಸ್ ಸಿ ವ್ಯಾಲ್ಯೂ 8 ಡಿ. ಸೊ ಸಿ ಇಯರ್ ಇವೆರಡಕ್ಕೂ ಸರಿ, ಇಲ್ಲಿ ಸ್ಟಾರ್ ಪ್ಲಸ್ ಸ್ಲ್ಯಾಶ್ ಇದೆ. ಇವು ಮೂರಲ್ಲಿ ಹೈಯೆಸ್ಟ್ ಪ್ರಿಯಾರಿಟಿ ಯಾವುದು, ಸ್ಟಾರ್ ಮತ್ತೆ ಸ್ಲ್ಯಾಶ್. ಸೊ ಇವೆರಡು ಹೈಯೆಸ್ಟ್ ಪ್ರಿಯಾರಿಟಿ, ಬಟ್ ಲೆಫ್ಟ್ ಟು ರೈಟ್ ಮಾಡಬೇಕಾಗಿರೋದ್ರಿಂದ ಫಸ್ಟ್ ಯಾವ್ದು ಎವಾಲ್ಯೂಯೇಟ್ ಆಗುತ್ತೆ, ಸೊ ಸ್ಟಾರ್ ಆಪರೇಟರ್. ಸೊ 10 into 5 50 ಪ್ಲಸ್ 8 by 2. ಸೊ ಇವಾಗ ನೋಡ್ರಿ ಎರಡೇ ಆಪರೇಟರ್ ಇದೆ, ಪ್ಲಸ್ ಮತ್ತೆ
ಸ್ಲ್ಯಾಶ್ ಹೈಯೆಸ್ಟ್ ಪ್ರಿಯಾರಿಟಿ ಯಾವುದಕ್ಕಿದೆ ಇದಕ್ಕಿದೆ. ಸೊ ಇದು ಫಸ್ಟ್ ಎವಾಲ್ಯೂಯೇಟ್ ಆಗುತ್ತೆ. ಸೊ 50 ಪ್ಲಸ್ 8/2 ಏನಾಯ್ತು 4. ಇವಾಗ ಒಂದೇ ಆಪರೇಟರ್ ಇದೆ 54. ಇದು ಯಾವುದಕ್ಕೆ ಅಸೈನ್ ಆಗಿದೆ ಆನ್ಸರ್ 1. ಸೊ ಆನ್ಸರ್ 1 ಇಸ್ ಈಕ್ವಲ್ ಟು ಎಷ್ಟಾಯ್ತು ಇವಾಗ 54. ಓಕೆ, ನೆಕ್ಸ್ಟ್ ಯಾವುದಿದೆ, ನೆಕ್ಸ್ಟ್ ಆನ್ಸರ್ 2 ಇಸ್ ಈಕ್ವಲ್ ಟು ಏನಿದೆ A ಸ್ಟಾರ್ B ಪ್ಲಸ್ C ಸ್ಲ್ಯಾಶ್ D. ಎ ಅಂದರೆ ಎಷ್ಟು 10 ಸ್ಟಾರ್ 5 ಪ್ಲಸ್ 8 ಸ್ಲ್ಯಾಶ್ 2. ಸೊ ಇಲ್ಲಿ ನೋಡ್ರಿ ಹೈಯೆಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಆಪರೇಟರ್ಸ್ಗಿಂತ ಮುಂಚೆ ಯಾವುದಕ್ಕಿರುತ್ತೆ ಬ್ರೇಸಸ್ಗಿರುತ್ತೆ ಹೈಯೆಸ್ಟ್ ಪ್ರಿಯಾರಿಟಿ. ಅದಕ್ಕೆ ಏನಾಗುತ್ತೆ ಇಲ್ಲಿ ಬ್ರೇಸಸ್ ಅಲ್ಲಿರೋದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಹೈಯೆಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ಬ್ರೇಸಸ್ಗೆ. ಸೊ 10 ಸ್ಟಾರ್ 5 ಪ್ಲಸ್ 8 ಎಷ್ಟು 13 ಸ್ಲ್ಯಾಶ್ 2. ಇವಾಗ ನೋಡ್ರಿ ಎರಡಕ್ಕೂ ಸೇಮ್ ಪ್ರಿಯಾರಿಟಿ ಇದೆ ಸ್ಟಾರ್ ಸ್ಲ್ಯಾಶ್ಗೆ. ಸೊ ಲೆಫ್ಟ್ ಇರೋದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ 130/2. ಸೊ ಅಟ್ ಲಾಸ್ಟ್ 65 ಬರುತ್ತೆ. ಸೊ ಆನ್ಸರ್ 2 ಎಷ್ಟು 65. ಸೊ ಔಟ್ಪುಟ್ ಏನಂತ ಪ್ರಿಂಟ್ ಆಗುತ್ತೆ ನಿಮಗೆ, ಔಟ್ಪುಟ್ ಏನು ವಿತಿನ್ ಡಬಲ್ ಕೊಟ್ಟಿರೋದು ಆಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ. A ಸ್ಟಾರ್ B ಪ್ಲಸ್ C ಸ್ಲ್ಯಾಶ್ D ಇಸ್ ಈಕ್ವಲ್ ಟು ಏನಿದೆ ಆನ್ಸರ್ 1. ಆನ್ಸರ್ ಏನು 54. ಸೊ ನೆಕ್ಸ್ಟ್ ಏನಿದೆ A ಸ್ಟಾರ್ B ಪ್ಲಸ್ C ಸ್ಲ್ಯಾಶ್ D ಇಸ್ ಈಕ್ವಲ್ ಟು ಆನ್ಸರ್ 2. ಆನ್ಸರ್ 2 ಎಷ್ಟು ಬಂದಿದೆ 65. ಸೊ ದಿಸ್ ಇಸ್ ದ output of the program. In this way you are evaluating the expression. This is about the Java operators and expression. Okay, thank you.